ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ಒಂದು ವಿಡಿಯೋದೊಳಗ ನಾವೇನ್ ಡಿಸ್ಕಸ್ ಮಾಡ್ತಾ ಇದೀವಿ ಅಂತಂದ್ರ ಕರ್ನಾಟಕದ ಏನು ಕೆಸೆಟ್ ಎಕ್ಸಾಮ್ ಇದೆಯಲ್ಲ ಅದರ ನೋಟಿಫಿಕೇಶನ್ ಆಗಿರುವಂತದ್ದು. ಅವಾಗ ಅರ್ಜಿ ಸಲ್ಲಿಸಲು ಎಷ್ಟು ಸಮಯ ಕೊಟ್ಟಿದ್ದಾರೆ, ಅರ್ಜಿ ಸಲ್ಲಿಸುವುದು ಪ್ರಾರಂಭವಾಗಿರ್ತಕ್ಕಂಥ ದಿನಾಂಕ ಮತ್ತು ಕೊನೆಯ ದಿನಾಂಕ, ಅರ್ಜಿ ಸಲ್ಲಿಸಲು ಎಷ್ಟು ನಿಮಗೆ ಅಮೌಂಟ್ ಇರುತ್ತೆ, ಮತ್ತೆ ಹಾಲ್ ಟಿಕೆಟ್ ಯಾವಾಗ, ಎಕ್ಸಾಮ್ ಡೇಟ್ ಯಾವಾಗ ಅಂತಕ್ಕಂಥದನ್ನ ಈ ಒಂದು ವಿಡಿಯೋದಾಗ ಮಾಹಿತಿ ಕೊಡ್ತಾ ಹೋಗ್ತೀನಿ. ಅದರ ಜೊತೆಗೆ ಸ್ನೇಹಿತರೆ, ಯಾರೆಲ್ಲ ಈಗ ಕೆಸೆಟ್ ಗೆ ಅಪ್ಲೈ ಮಾಡ್ತಿದ್ರಿ, ಹಿಸ್ಟ್ರಿ ಮತ್ತು ಇಂಗ್ಲಿಷ್ ಗೆ ಓಲ್ಡ್ ಕ್ವಶನ್ ಪೇಪರ್ ನನ್ನ ಯೂಟ್ಯೂಬ್ ಚಾನಲ್ ಇದೆ, ಒಂದ್ಸಾರಿ ನೀವು ಚೆಕ್ ಮಾಡ್ಕೋಬಹುದು. ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ಲೇ ಲಿಸ್ಟ್ ಗೆ ಹೋಗಿ ಒಂದ್ಸಾರಿ ನೀವು ಚೆಕ್ ಮಾಡ್ಕೋಬಹುದಾಗಿದೆ. ಮತ್ತೆ ಇದನ್ನಂತ ತಮಗೆ ಗೊತ್ತಿರುವಂತದ್ದು, ಅಕಸ್ಮಾತ್ ಯಾರಾದ್ರೂ ನೀವು ಇದನ್ನ ಪಾಸ್ ಆದ್ರಿ ಅಂತಂದ್ರೆ ನಿಮ್ಗೆ ಏನ್ ಯೂಸ್ ಅಂತಂದ್ರೆ, ನೋಡಿ ಇಲ್ಲಿ ಟೀಚರು ಕರಿತಾ ಇದ್ದಾರೆ, ಈ ಕೆಸೆಟ್ ಕರೆದಿದ್ದಾರೆ. ಸೊ ಇದನ್ನ ಪಾಸ್ ಆದ್ರಿ ಅಂದ್ರೆ, ಕೆಸೆಟ್ ಎಕ್ಸಾಮ್ ನೀವು ಪಾಸ್ ಆದ್ರಿ ಅಂತಂದ್ರೆ ನಿಮಗೆ ಬಹಳ ಅನುಕೂಲ ಆಗುತ್ತೆ. ನೀವು ಡಿಗ್ರಿ ಕಾಲೇಜ್ಗೆ ಗೆಸ್ಟ್ ಆಗಿ ಹೋದ್ರು ಕೂಡ ನಿಮಗೆ 40 ರಿಂದ 50 ಸಾವಿರವರೆಗೆ ನಿಮ್ಗೆ ಏನ್ ಮಾಡ್ತಾರ, ಸ್ಯಾಲರಿಯನ್ನ ಕೊಡ್ತಾರ. ಸೊ ಹಾಗಾಗಿ ತಾವು ಏನ್ ಮಾಡ್ಬೇಕಾಗುತ್ತೆ, ಇದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಾಗುತ್ತೆ. ಯಾರೆಲ್ಲ ಈ ಅಪ್ಲಿಕೇಶನ್ಗೆ ಏನ್ ಕೆಸೆಟ್ ಅರ್ಜಿ ಹಾಕೋದಕ್ಕೆ ಎಲಿಜಿಬಲ್ ಇದೀರಿ ಅಂತಕ್ಕಂಥದ್ದನ್ನು ಕೂಡ ಈ ಒಂದು ವಿಡಿಯೋದೊಳಗ ನಾನು ಹೇಳ್ತಾ ಹೋಗ್ತೀನಿ. ಅದರ ಜೊತೆಗೆ ನೋಡಿ, ಯಾರೆಲ್ಲ ಹೊಸದಾಗಿದ್ರಿ ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇದೇ ರೀತಿ ಮಾಹಿತಿಗೋಸ್ಕರ ಮತ್ತೆ ಶಿಕ್ಷಕರ ಬಗ್ಗೆ ಅಪ್ಡೇಟ್ ಬೇಕಾದ್ರೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆನಾ ಸ್ನೇಹಿತರೆ? ಹಾಗಾದ್ರೆ ಬನ್ನಿ ಸ್ನೇಹಿತರೆ, ನಿಮ್ಗೊಂದು ಡ್ರಾಫ್ಟ್ ಅನ್ನು ತೋರಿಸ್ತಾ ಹೋಗ್ತಾ ಇದೆ. ನೋಡಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹೊರಡಿಸಿದ್ದಾರೆ ಇದನ್ನ ನೋಟಿಫಿಕೇಶನ್. ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆಸೆಟ್ 2026 ಪ್ರಕಟಣೆ ಮಾಡಿರುವಂತದ್ದು. ನೋಡಿ, ಅರ್ಜಿ ಇಲ್ಲಿ ಕೊಟ್ಟಿರುವಂತದ್ದು ತಾವು ಇಲ್ಲಿ ಗಮನಿಸಬಹುದಾಗಿದೆ. ನೋಡಿ, ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ 2026 ಅಥವಾ ಕೆಸೆಟ್ ಅನ್ನ ದಿನಾಂಕ 11/10/2026 ಭಾನುವಾರರಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಡೆಸಲು ಯೋಜಿಸಲಾಗಿದೆ. ಅಂದ್ರೆ ನಿಮ್ಮ ಎಕ್ಸಾಮ್ ಅನ್ನ ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂತಂದ್ರ 11/10/2026 ಎಕ್ಸಾಮ್ ಇರ್ತದ ಅಂತ ಹೇಳ್ತಾ ಇದಾರೆ. ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಏನ್ ಮಾಡ್ತಾರ, ಅರ್ಜಿಯನ್ನ ಸಲ್ಲಿಸ್ರಿ ಅಂತ ಹೇಳಿದ್ದಾರೆ. ಸೊ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಪ್ರಾರಂಭವಾಗುವಂತ ದಿನಾಂಕ ನೋಡಿ 10/8/2026 ಅರ್ಜಿ ಸಲ್ಲಿಸುವುದಕ್ಕೆ ಪ್ರಾರಂಭವಾಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 5/9/2026. ಅರ್ಜಿ ಶುಲ್ಕ ಏನು ಅರ್ಜಿಯನ್ನ ಹಾಕ್ಬೇಕಾದ್ರೆ ಎಷ್ಟನ್ನ ನೀವು ಅಮೌಂಟ್ ಅನ್ನ ಕಟ್ಟಬೇಕಾದ್ರೆ ಕೊನೆಯ ದಿನಾಂಕ ಯಾವುದು ಅಂತಂದ್ರೆ 6/9/2026. ಎಷ್ಟು ಅಮೌಂಟ್ ಅಂತ ಹೇಳಿ ಕೂಡ ಅದನ್ನ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಇನ್ನು ಹಾಲ್ ಟಿಕೆಟ್ ಅನ್ನ ಯಾವಾಗ ನೀವು ಪ್ರೊವೈಡ್ ಮಾಡ್ತಾರೆ ಅಂತಂದ್ರ 1/10/2026 ನಿಮಗೆ ಹಾಲ್ ಟಿಕೆಟ್ ಅನ್ನ ಬಿಡ್ತಾರೆ. ಇನ್ನು ಪರೀಕ್ಷಾ ದಿನಾಂಕನ ತಾವು ಗಮನಿಸಬಹುದು, 11/10/2026 ಭಾನುವಾರರಂದು ಪರೀಕ್ಷೆ ಇರುತ್ತದ. ಹೌದಾ? ಈ ಪರೀಕ್ಷಾ ಅರ್ಜಿಯನ್ನ ನೀವು ಎಲ್ಲಿ ಸಲ್ಲಿಸಬೇಕು ಅಂತಂದ್ರ ನೋಡಿ, ಇಲ್ಲಿ ವೆಬ್ಸೈಟ್ ಲಿಂಕ್ ಅನ್ನು ಕೊಟ್ಟಿದ್ದಾರೆ. ಕೆಇ ವೆಬ್ಸೈಟ್ ಅಲ್ಲಿ ಹೋಗಿ ಇದನ್ನ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಅಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಅಂದ್ರೆ, ಕೆಸೆಟ್ 2026 37 ವಿಷಯಗಳಿಗೆ ಪರೀಕ್ಷಾ ಇಲ್ಲಿ ನೀವು ಅಪ್ಲೈ ಅನ್ನ ಮಾಡಬಹುದು ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಇಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನು ಕೂಡ ನಿಮಗೆ ಕೊಟ್ಟಿದ್ದಾರೆ. ಯಾರೆಲ್ಲ ಅರ್ಹತೆಯನ್ನ ಹೊಂದಿದ್ದಾರೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, ಯುಜಿಸಿಯಲ್ಲಿ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಲ್ಲಿ ಅಥವಾ ಉನ್ನತ ಶಿಕ್ಷಣ ಸಂಸ್ಥೆಗಳ ಸ್ನಾತಕೋತ್ತರ ಪದವಿ ಏನು MA MSc ಅಂತ ಕರಿತಿರಲ್ಲ, ಅವರು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು 55ರಷ್ಟು ನಿಮ್ಗ ಅಂಕ ಪಡೆದಿದ್ರೆ ಮಾತ್ರ ನೀವು ಇಲ್ಲಿ ಅಪ್ಲೈ ಗೊಳ್ತೀರಿ. ಅಂದ್ರ ನೀವು MA ಅಥವಾ MSc ಅಲ್ಲಿ 50% ಆಗಿರ್ಬೇಕು ಟೋಟಲ್ ಅಗ್ರಿಗೇಟ್. ಅದೇ ರೀತಿಯಾಗಿ SC ST ಅಭ್ಯರ್ಥಿಗಳಿಗೆ SC ST ಜನರಲ್ ಅಭ್ಯರ್ಥಿಗಳಿಗೆ 55% ಆಗಿರ್ಬೇಕು. SC ST ಹಿಂದುಳಿದ ವರ್ಗದವರಿಗೆ ಇವ್ರಿಗೆಲ್ಲರಿಗೆ ಸೇರಿ ಎಷ್ಟಾಗಿರ್ಬೇಕು ಅಂದ್ರೆ 50 ಆಗಿರ್ಬೇಕು. 50 ಅಂಕಗಳನ್ನ ನೀವು ಅಲ್ಲಿ ಪಡೆದಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಇಷ್ಟಿದ್ದವ್ರು ಮಾತ್ರ ನಿಮ್ಗೆ ಏನ್ ಮಾಡಕ್ ಬರುತ್ತೆ, ಅಪ್ಲಿಕೇಶನ್ ಅನ್ನ ಹಾಕುವುದಕ್ಕೆ ಬರುತ್ತೆ. ಇಲ್ಲಿ ನೋಡ್ರಿ, ಸ್ನಾತಕೋತ್ತರ ಪದವಿಯಲ್ಲಿ ಅಧ್ಯಯನ ಮಾಡಿದ ವಿಷಯಗಳಿಗೆ ಅಭ್ಯರ್ಥಿ ಕೆಸೆಟ್ ಪರೀಕ್ಷೆಯನ್ನು ತೆಗೆದುಕೊಳ್ಬೇಕಾಗ್ತದ. ಪ್ರಸ್ತುತ ಕೆಸೆಟ್ 2026 ಅಧಿಸೂಚನೆಯಲ್ಲಿ ಇಲ್ಲದಿರುವ ವಿಷಯಗಳಿಗೆ ಅಭ್ಯರ್ಥಿಗಳು ವರ್ಷದಲ್ಲಿ 2 ಬಾರಿ ನಡೆಯುವ UGC ಅಥವಾ NET ಅಥವಾ UGC CSRC NET ಪರೀಕ್ಷೆಯನ್ನ ತೆಗೆದುಕೊಳ್ಳಬಹುದು. ಅಕಸ್ಮಾತ್ ಇಲ್ಲಿ ನಿಮ್ಗೆ ಸಿಗ್ಲಿಲ್ಲ ಅಂದ್ರೆ ಅವಕಾಶ, ನೀವೇನ್ ಮಾಡ್ಬೋದು, ಈ ಮುಂದಿನ ಎಕ್ಸಾಮ್ ಗಳನ್ನ ತೆಗೆದುಕೊಳ್ಬಹುದು ಅಂತ ಹೇಳ್ತಾ ಇದ್ದಾರೆ. ಓಕೆ, PhD ಮಾಡಿದವ್ರಿಗೆ 5% ಈ ರೀತಿ ಕೊಟ್ಟಿದ್ದಾರೆ.
ಓಕೆ, ಇದೆಲ್ಲ ನಿಮಗೆ ಗೊತ್ತಿರುವಂತ ವಿಚಾರಣೆ. ಇನ್ನು ಮುಂದೆ ಬರೋದಾದ್ರೆ ನೋಡಿ, ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂದ್ರೆ ವಯೋಮಾನ ಎಷ್ಟಿರ್ಬೇಕು ಅಂತಂದ್ರೆ ಕರ್ನಾಟಕ ರಾಜ್ಯ ಸಹಾಯಕ ಪರೀಕ್ಷಾ ಪ್ರಾಧಿಕಾರ ತೆಗೆದುಕೊಳ್ಳುವ ಗರಿಷ್ಠ ವಯೋಮಿತಿ ಇರುವುದಿಲ್ಲ. ಇಲ್ಲಿ ಯಾವುದೇ ರೀತಿ ಏಜ್ ರಿಲ್ಯಾಕ್ಸೇಷನ್ ಅಂದ್ರೆ ಇಷ್ಟಕ್ಕೆ ನೀವು ಮಾಡಬೇಕು ಅಂತ ಏನಿಲ್ಲ, ನೀವು ತುಂಬಾ ವರ್ಷಗಳವರೆಗೂ ಮಾಡಬಹುದು. ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧಿಕಾರ ಹುದ್ದೆಗೆ ವಿಶ್ವವಿದ್ಯಾಲಯ, ಪ್ರಥಮ ದರ್ಜೆ ಕಾಲೇಜು, ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಸರ್ಕಾರಿ ಅನುದಾನಿತ ಖಾಸಗಿ ನೇಮಕವಾಗಬೇಕಾದರೆ ಅಭ್ಯರ್ಥಿಗಳು ಕಡ್ಡಾಯವಾಗಿ ಕೆಸೆಟ್ ಅಥವಾ NET ಪರೀಕ್ಷೆಯಲ್ಲಿ ಅರ್ಹತೆ ಪಡೆದಿರಬೇಕೆಂಬ ನಿಯಮ ಇದೆ. ಹಾಗಾಗಿ ಇದನ್ನ ಎಕ್ಸಾಮ್ ಅನ್ನ ತೆಗೆದುಕೊಳ್ತೀವಿ, ಇದೆಲ್ಲ ಇವ್ರಿಗೆ ಅಪ್ಲೈ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೌದ್ರಿ, ಇನ್ನು ಅರ್ಜಿ ಶುಲ್ಕ ಎಷ್ಟಿದೆ ನೋಡ್ರಿ. ಪರೀಕ್ಷಾ ಅರ್ಜಿ ಶುಲ್ಕ ನೋಡಿ, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಾಗಿರ್ಬೋದು 2A 2B 3A 3B ಹಾಗೂ ಇತರ ರಾಜ್ಯಗಳ ಅಭ್ಯರ್ಥಿಗಳಿಗೆ 750 ರೂಪಾಯಿ ಇದೆ ರೀ. ಅದೇ ರೀತಿ ಕ್ಯಾಟಗರಿ 1 SC ST ನೋಡಿ ಇಲ್ಲೆಲ್ಲ ಕೊಟ್ಟಿದ್ದಾರಲ್ಲ, ಇವ್ರಿಗೆಲ್ಲರಿಗೆ 500 ರೂಪಾಯಿ ಇರುವಂತದ್ದು. ಹೌದಾ, ಮೇಲ್ಕಂಡ ಶುಲ್ಕವನ್ನ KE ಸೂಚಿಸಿದಂತೆ ಆನ್ಲೈನ್ ಮೂಲಕವೇ ನೀವು ಏನ್ ಮಾಡ್ಬೇಕಾಗತ್ರಿ, ಪಾವತಿ ಮಾಡ್ಬೇಕಾಗ್ತದ. ನೋಡಿ, ಎಕ್ಸಾಮ್ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇಲ್ಲಿ. ಪರೀಕ್ಷಾ ವಿಧಾನ ಮತ್ತು ಪರೀಕ್ಷಾ ದಿನಾಂಕ ಅಂತ ಕೊಟ್ಟಿದ್ದಾರೆ. ಕೆಸೆಟ್ ಪರೀಕ್ಷೆಯಲ್ಲಿ 2 ಪತ್ರಿಕೆಗಳು ಇರ್ತಾವ್ರಿ. ಪತ್ರಿಕೆಯಲ್ಲಿ 2 ಪತ್ರಿಕೆಗಳು ಸಹ ಬಹು ಆಯ್ಕೆ ಪ್ರಶ್ನೆಗಳನ್ನು ಒಳಗೊಂಡಿರ್ತದ. ಈ ಪರೀಕ್ಷೆಗೆ OMR ಮಾದರಿಯಲ್ಲಿ ಬರಿಬೇಕಾಗಿರುವಂತದ್ದು 11/10/2026 ಒಂದೇ ಅವಧಿಯಲ್ಲಿ ಈ ಕೆಳಕಂಡ ಪರೀಕ್ಷೆಗಳು ನಡೀತಾವ. ದಿನಾಂಕ ಇಲ್ಲಿ ನೋಡ್ತಾ ಇದ್ರಿ, 2 ಪತ್ರಿಕೆಗಳಿದಾವ. ಮೊದಲನೇ ಪತ್ರಿಕೆ 100 ಅಂಕ ಇರುತ್ತೆ, ಎರಡನೇ ಪತ್ರಿಕೆಗೆ 200 ಅಂಕಗಳು ಇರ್ತಾವ. ಇಲ್ಲಿ 50 ಪ್ರಶ್ನೆಗಳು ಕಡ್ಡಾಯವಾಗಿರ್ತಾವ. ಅದೇ ರೀತಿ ಇಲ್ಲಿ 100 ಪ್ರಶ್ನೆಗಳು ಇಲ್ಲಿ ಇರ್ತಾವ. ಇದು ಅವಧಿ ನೋಡಿ 3 ಗಂಟೆ ಅವಧಿ ಇರ್ತದ. 10 ರಿಂದ 1 ಗಂಟೆವರೆಗೂ ನಿಮಗೆ ಸಮಯವನ್ನ ಕೊಡ್ತಾರೆ. ಇನ್ನ ಇಲ್ಲಿ ನೋಡ್ರಿ, ನೀವು ಇಲ್ಲಿ ಕೊಟ್ಟಿದ್ದಾರೆ, ಅಭ್ಯರ್ಥಿಗಳು ಮಧ್ಯಾಹ್ನ 1 ಗಂಟೆ ಮೊದಲೇ ಪರೀಕ್ಷೆಯನ್ನು ಹೊರಬರಲು ಅನುಮತಿ ಇರುವುದಿಲ್ಲ ಅಂತ ಹೇಳಿ ಕೊಡ್ತಾರೆ. ಎಕ್ಸಾಮ್ಗಿಂತ ಮೊದಲ ನೀವು ಹೊರಗೆ ಬರಕ್ ಬರುದಿಲ್ಲ ಅಂತ ಹೇಳ್ತಾರೆ. ನೋಡಿ, ಏನೆಲ್ಲ ಪತ್ರಿಕೆ 1ರಲ್ಲಿ ಏನೇನು ಇರುತ್ತೆ ಅಂತಂದ್ರ, ಸಾಮಾನ್ಯ ಪತ್ರಿಕೆಯಲ್ಲಿ ಅಭ್ಯರ್ಥಿಗಳಿಗೆ ಬೋಧನೆ, ಸಂಶೋಧನೆ, ಬೌದ್ಧಿಕ ಸಾಮರ್ಥ್ಯವನ್ನ ಪರೀಕ್ಷಿಸುವುದಾಗಿದೆ. ಈ ಪತ್ರಿಕೆಯು ಅಭ್ಯರ್ಥಿಗಳು ಸಾಮಾನ್ಯ ಪತ್ರಿಕೆಯಾಗಿದ್ದು ಸಾಮಾನ್ಯ ಜ್ಞಾನ, ಬೋಧನಾ, ಸಂಶೋಧನೆ, ಅಭಿರುಚಿಗೆ ಸಂಬಂಧಿಸಿರ್ತದೆ. ಅಭ್ಯರ್ಥಿಗಳು ಸಾಮಾನ್ಯ ತಿಳುವಳಿಕೆ, ಗ್ರಹಿಸುವ, ಯೋಚನಾ ಸಾಮರ್ಥ್ಯವನ್ನ ಅರಿಯುವಂತದ್ದಿರುತ್ತೆ. ಈ ಪತ್ರಿಕೆಯಲ್ಲಿ 50 ಬಹು ಆಯ್ಕೆಗಳ ಒಳಗೊಂಡಿದ್ದು ಪ್ರತಿ ಪ್ರಶ್ನೆಗೆ 2 ಅಂಕಗಳು ಇರ್ತಾವೆ. 50 ಪ್ರಶ್ನೆ ಅಂತಂದ್ರ 50 × 2 ಅಂದ್ರೆ 100 ಅಂಕ ಇದ್ರದ್ದು ಎಕ್ಸಾಮ್ಗೆ ಇರುವಂತದ್ದು. ಓಕೆ, ಇನ್ನು ಅದೇ ರೀತಿಯಾಗಿ ವಿಷಯವಾರು ಪತ್ರಿಕೆ ಇರುತ್ತೆ ನೋಡಿ. ಈ ಪತ್ರಿಕೆ ಅಭ್ಯರ್ಥಿಗಳು ಆಯ್ಕೆ ಮಾಡಿದ ವಿಷಯವಾಗಿರ್ತದ. ಇದು ನಿರ್ದಿಷ್ಟ ಪತ್ರಿಕೆಯದ್ದು. ಸೊ ಇಲ್ಲಿ ನಿರ್ದಿಷ್ಟ ಪತ್ರಿಕೆಯಲ್ಲೂ ಕೂಡ 100 ಅಂಕಗಳು ಕಡ್ಡಾಯ ಬಹು ಆಯ್ಕೆ ಮಾದರಿ ಪ್ರಶ್ನೆಗಳಿರ್ತಾವ. ಅದಕ್ಕೆ 2 ಅಂಕಗಳು ಇರುವಂಥದ್ದು. ಟೋಟಲ್ ಆಗಿ 200 ಅಂಕಗಳು ಅಲ್ಲಿ ಇರುವಂಥದ್ದು. ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರ ಜೊತೆಗೆ ನೀಡುವ ಪತ್ರಿಕೆ 1 ಮತ್ತು ಪತ್ರಿಕೆ 2 OMR ಹಾಳೆಯನ್ನ ನಿಗದಿಪಡಿಸಿದ ನಮೂನೆಯಲ್ಲಿ ಉತ್ತರಿಸಬೇಕಾಗ್ತದ. ನಂತರ ಈಗ ನೋಡುವಂಥದ್ದು, ನೋಡಿ ಎಷ್ಟನ್ನ ನೀವು ತೆಗಿಬೇಕು ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗೋಣ. ಜನರಲ್ ಅಲ್ಲಿ ಇದ್ರಿ ಅಂತಂದ್ರೆ ನೋಡ್ರಿ, ಪ್ರತಿ 2 ಪತ್ರಿಕೆಗಳು, ಪತ್ರಿಕೆ 1 ಮತ್ತು ಪತ್ರಿಕೆ 2 ಇದೆ ನೋಡಿ. 2 ಪತ್ರಿಕೆಗಳೆಲ್ಲ ಒಟ್ಟು ಸೇರಿ ಅಂದ್ರೆ 40% ಅಂಕಗಳನ್ನ ನೀವು ಪಡಿಬೇಕಾಗ್ತದ. ಇನ್ನು ಅದೇ ರೀತಿಯಾಗಿ SC ST ಅವರು ಅಥವಾ ಕ್ಯಾಟಗರಿ 1 2A 2B ಅವರು 35ರಷ್ಟು ಅಂಕಗಳನ್ನು ಪಡಿಬೇಕಾಗ್ತದ. ಶಿಕ್ಷಕರ ನೇಮಕಾತಿಯಲ್ಲೂ ಕೂಡ ಇದನ್ನ ಏನು ಮಾಡಿದ್ದಾರೆ, ಈಗ ಕಡ್ಡಾಯವಾಗಿ ಮಾಡಿದ್ದಾರೆ. ಓಕೆ, ಇನ್ನು ನಂತರ ನೋಡ್ರಿ, ಇಲ್ಲಿ ಸಹಾಯಕ ಪ್ರಾಧ್ಯಾಪಕರ ಏನು ಕೆಸೆಟ್ ಇದೆಯಲ್ಲ, ಇದನ್ನ ಯಾವ ರೀತಿಯಾಗಿ ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೋತಾರೆ ಅಂತಕ್ಕಂಥದ್ದನ್ನು ನೋಡೋಣ. ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗಳನ್ನು ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಏನು ಮಾಡಿದ್ದಾರೆ, ಒಂದು ವಿಷಯದಲ್ಲಿ ಸಾಮಾನ್ಯ ವರ್ಗದ ಅರ್ಹತೆಯನ್ನು ಪಡೆಯಬೇಕಾಗಿರ್ತಕ್ಕಂಥ ಅಭ್ಯರ್ಥಿಗಳ ಸಂಖ್ಯೆ, ವಿಷಯದಲ್ಲಿ ಒಟ್ಟು 40ರಷ್ಟು ಅಥವಾ ಹೆಚ್ಚು ಅಂಕಗಳನ್ನು ಗಳಿಸಿರ್ತಕ್ಕಂಥ ಸಾಮಾನ್ಯ ಅಭ್ಯರ್ಥಿಗಳ ಸಂಖ್ಯೆ, ಈ ಎಲ್ಲ ವಿಷಯಗಳ ಸೇರಿ 40% ಅಥವಾ ಹೆಚ್ಚು ಅಂಕಗಳನ್ನು ಗಳಿಸಿರ್ತಕ್ಕಂಥ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳ ಸಂಖ್ಯೆ. ಇದನ್ನು ಇಂಟು ಮಾಡ್ತಾರೆ ಯಾರಲ್ಲಿ ಅಂತಂದ್ರೆ ಸಾಮಾನ್ಯ ವರ್ಗದ ಎಲ್ಲ ವಿಷಯಗಳು ಸೇರಿ ಅರ್ಹತೆ ಪಡೆದಿರಬೇಕಾದ ಒಟ್ಟು ಅಭ್ಯರ್ಥಿಗಳ ಸಂಖ್ಯೆ. ಇದು ಜನರಲ್ ಮೆರಿಟನ್ನು ಈ ರೀತಿಯಾಗಿ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ. ಇನ್ನು
ಮೀಸಲಾತಿ ವರ್ಗಕ್ಕೆ ಬತ್ತಂದ್ರೆ ಇಲ್ಲಿ ನೋಡ್ರಿ, ಒಂದು ವಿಷಯದಲ್ಲಿ ಮೀಸಲಾತಿ ವರ್ಗದಲ್ಲಿ ಅರ್ಹತೆ ಪಡೆಯಬೇಕಾದ ಅಭ್ಯರ್ಥಿಗಳ ಸಂಖ್ಯೆ. ಈ ವಿಷಯದಲ್ಲಿ ಒಟ್ಟು 35 ಹೆಚ್ಚು ಅಂಕಗಳನ್ನು ಗಳಿಸಿರ್ತಕ್ಕಂಥ ಮೀಸಲಾತಿ ವರ್ಗದ ಅಭ್ಯರ್ಥಿಗಳ ಸಂಖ್ಯೆ. ಈ ಎಲ್ಲ ವಿಷಯಗಳ ಒಟ್ಟು 34 ಅಥವಾ ಹೆಚ್ಚು ಅಂಕಗಳನ್ನು ಗಳಿಸಿರ್ತಕ್ಕಂಥ ಮೀಸಲಾತಿ ವರ್ಗದ ಅಭ್ಯರ್ಥಿಗಳ ಸಂಖ್ಯೆಯನ್ನು ಡಿವೈಡ್ ಮಾಡಿ ಇಂಟು ಮಾಡಬೇಕು. ಏನಂದ್ರೆ ಮೀಸಲಾತಿ ವರ್ಗದ ಎಲ್ಲ ವಿಷಯಗಳು ಸೇರಿ ಅರ್ಹತೆ ಪಡೆದಿರುವಂಥ ಒಟ್ಟು ಅಭ್ಯರ್ಥಿಗಳ ಸಂಖ್ಯೆಯನ್ನು ಇಂಟು ಮಾಡಿದಾಗ ಅಲ್ಲಿ ಬರ್ತಕ್ಕಂಥ ಏನು ಸಂಖ್ಯೆ ಇದೆಯಲ್ಲ ಅದನ್ನು ಇದು ಮಾಡ್ತಾರೆ. ಅದಾದ ನಂತರ ಆನ್ಲೈನ್ನಲ್ಲಿ ಅರ್ಜಿ ಸಮಯದಲ್ಲಿ ಕೆಸೆಟ್ ವಿಷಯಕ್ಕೆ ಮೀಸಲಾತಿಯನ್ನು ನೀವೇನಾದರೂ ಸರಿ ಅಪ್ಲೈ ಮಾಡಿದಿರಿ ಅಂತಂದ್ರೆ ಸರಿಯಾಗಿ ನೀವೇನು ಮಾಡಬೇಕಾಗುತ್ತೆ, ಅಲ್ಲಿ ತುಂಬಬೇಕಾಗುತ್ತೆ. ಯಾಕಂತಂದ್ರೆ ಇಲ್ಲಿ ಮೀಸಲಾತಿಯನ್ನು ಕನ್ಸಿಡರ್ ಮಾಡುವಂಥದ್ದು. ಸೊ ಇದು ಸ್ನೇಹಿತರೆ, ಇನ್ನು ಕೆಸೆಟ್ ಪರೀಕ್ಷೆ ಎಲ್ಲೆಲ್ಲಿ ನಿಮಗೆ ಎಕ್ಸಾಮ್ ಸೆಂಟ್ರನ್ನು ಕೊಡ್ತಾರೆ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಒಟ್ಟು 37 ಇಲ್ಲಿ ವೆಬ್ಸೈಟ್ ಇರುವಂಥದ್ದು. ಓಕೆ, ಸೊ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಕೆಸೆಟ್ಗೆ ಇರ್ತಕ್ಕಂಥ ಎಲ್ಲ ಪ್ರಶ್ನೆ ಪತ್ರಿಕೆಗಳಿದ್ದಾವೆ. ಅಂದರೆ ಇಂಗ್ಲೀಷ್ ಆಗಿರಲಿ, ಸೋಷಿಯಲ್ ಸೈನ್ಸ್ ಆಗಿರಲಿ, ಹಿಸ್ಟ್ರಿ ಆಗಿರಲಿ, ಈ ಪ್ರಶ್ನೆ ಪತ್ರಿಕೆಗಳಿದ್ದಾವೆ. ಇದ್ರ ಜೊತೆಗೆ ನಿಮಗೆ ಇನ್ನೊಂದು ಏನು ಹೇಳಬೇಕು ಅಂತಂದ್ರೆ, ಇತಿಹಾಸದೊಳಗೆ ಏನು ಪಠ್ಯಕ್ರಮ ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ ಅವರು, ಅದನ್ನು ಕನ್ನಡಲ್ಲಿ ನಾನೇನು ಮಾಡಿದ್ದೀನಿ, ಟ್ರಾನ್ಸ್ಲೇಟ್ ಮಾಡಿ ಆಲ್ರೆಡಿ ಬಿಟ್ಟಿದ್ದೀನಿ. ಸುಮಾರು ಜನ ನೋಡಿದ್ದಾರೆ. ನೀವು ಕೂಡ ಒಂದ್ಸಾರಿ ಇತಿಹಾಸ ಯಾರು ಅಪ್ಲೈ ಮಾಡಿದಿರಿ, ನೀವು ಒಂದ್ಸಾರಿ ಚೆಕ್ ಮಾಡ್ಕೋಬೋದಾಗಿದೆ ಸ್ನೇಹಿತರೆ. ಓಕೆ, ಮತ್ತು ಯಾರಿಗೆ ಅವಶ್ಯಕತೆ ಈ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಮಸ್ತೆ.